ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ನಿಮ್ಮ ನೆಚ್ಚಿನ ಚಾನಲ್ AS ಧ್ಯಾನ ದರ್ಶನಕ್ಕೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಚಾನಲ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಪರಿಚಯ ಅಂತಂದರೆ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಏನೇನು ಮಾಹಿತಿ ಸಿಗುತ್ತೆ ಅಂತ ನಾವಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ನೀವೀಗಾಗಲೇ ನೋಡಿರ್ಬೋದು, ನಮ್ಮ ಮೊದಲನೇ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಮಾಹಿತಿನ ಕೊಟ್ಟಿದ್ವಿ. ಅಂದರೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಮಾಹಿತಿ ಇರುತ್ತೆ. ಇದಾದಮೇಲೆ ಎಜುಕೇಷನ್ ರಿಲೇಟೆಡ್ ಕೆಲವೊಂದು ಮಾಹಿತಿನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಾದಮೇಲೆ ಯೋಗ ಬಗ್ಗೆ ಇವತ್ತಿನ ಜನ್ರೇಷನ್ ತುಂಬ ಆಸಕ್ತಿ ಇದೆ. ಹಾಗಂತ ಇವತ್ತಿನ ಬಿಜಿ ಶೆಡ್ಯೂಲ್ನಲ್ಲಿ ಎಲ್ಲರೂ ಫಿಟ್ನೆಸ್ ಸೆಂಟರ್ಗೆ ಹೋಗಿ ಯೋಗನ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಕೂತು ಮಾಡುವಂಥ ಕೆಲವೊಂದು ಆಸನಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಯಾವ ಆಸನ ಮಾಡೋದ್ರಿಂದ ಏನು ಲಾಭ ಮತ್ತು ಅದರಿಂದ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೋದು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಾದಮೇಲೆ ಕುಕ್ಕಿಂಗ್ ಅಂದರೆ ಕೆಲವೊಂದು ಈಸಿ ರೆಸಿಪಿನ, ಈಸಿ ಅಂದರೆ ಬೇಗನೂ ಆಗಿರಬೇಕು ಮತ್ತು ರುಚಿಯಾಗೂ ಇರಬೇಕು. ಸೊ ಆ ಥರದ ಕೆಲವೊಂದು ರೆಸಿಪಿಗೂ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅಂದರೆ ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಆ ಥರದ ಕೆಲವೊಂದು ಸ್ನ್ಯಾಕ್ಸ್ ರೆಸಿಪಿ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಆಮೇಲೆ ಕೆಲವೊಂದು ಟಿಪ್ಸ್, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಆಮೇಲೆ ಕಿಚನ್ ಟಿಪ್ಸ್, ಈ ಥರದ ಕೆಲವೊಂದು ನಮಗೇನು ಗೊತ್ತಿದೆಯೋ ಆ ಥರ ಅಂತ ಕೆಲವೊಂದು ಟಿಪ್ಸ್ಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ನೆಕ್ಸ್ಟು ನಮಸ್ತೆ. ಈಗ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಕೂಡ ಈ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದೇವೆ. ಅದರಲ್ಲಿ ತ್ರಿಶಕ್ತಿ ಮಂತ್ರದ ಮಹಿಮೆ ಹಾಗೂ ಅದರ ವಿವರಣೆ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಮುಂದೆ ಕೂಡ ಜಪವನ್ನು ಹೇಗೆ ಮಾಡಬೇಕು, ಜಪವನ್ನು ಮಾಡುವಂಥ ಸಮಯದಲ್ಲಿ ಬಳಸುವಂತಹ ಮಾಲೆಗಳು ಯಾವುವು ಹಾಗೂ ಜಪವನ್ನು ಎಷ್ಟು ಬಾರಿ ಮಾಡಬೇಕು ಅವೆಲ್ಲವನ್ನು ತಿಳಿಸಿಕೊಡುತ್ತೇವೆ. ಹಾಗೂ ಮಂತ್ರದ ಅರ್ಥವನ್ನು ತಿಳಿಸಿಕೊಡಲಿದ್ದೇವೆ. ಹಾಗೂ ಯಾವ ಮಂತ್ರದಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ ಎನ್ನುವುದನ್ನು ಕೂಡ ನಾವು ಇನ್ನು ಮುಂದೆ ನಿಮಗೆ ತಿಳಿಸಿಕೊಡುತ್ತೇವೆ. ಮಂತ್ರದ ಅರ್ಥ ಸಮೇತ ನಿಮಗೆ ಇದರಲ್ಲಿ ಆಧ್ಯಾತ್ಮಿಕ ವಿಷಯದ ಬಗ್ಗೆಯೂ ಕೂಡ ಕೆಲವೊಂದು ಜ್ಞಾನದ ಮಾಹಿತಿಗಳನ್ನು ನಾವು ನಿಮಗೆ ನೀಡುತ್ತೇವೆ. ಇಂಗ್ಲೀಷ್ ಮಾತ್ರವಲ್ಲದೆ ಎಲ್ಲ ಜ್ಞಾನವನ್ನು ಒಳಗೊಂಡಂತಹ ಜ್ಞಾನದರ್ಶನ ಚಾನಲ್ ನಮ್ಮ AS ಜ್ಞಾನದರ್ಶನ ಚಾನಲ್ ಆಗಿದೆ. ಆದಷ್ಟು ದಯವಿಟ್ಟು ಇದನ್ನು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜ್ಞಾನ ಬೇಕಾದಲ್ಲಿ ಜ್ಞಾನದರ್ಶನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೊಂದು ಹೊಸ ವಿಚಾರದೊಂದಿಗೆ ಸಿಗ್ತೀವಿ. ಧನ್ಯವಾದ.